ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡಗೆ ಕ್ಯಾಪ್ಟನ್ಸಿ ಓಟಕ್ಕೆ ನೇರವಾಗಿ ಸೆಲೆಕ್ಟ್ ಆಗೋದಕ್ಕೆ ಒಂದು ಟಾಸ್ಕನ್ನು ಬಿಗ್ ಬಾಸ್ ಮನೆಯಲ್ಲಿರ್ತಕ್ಕಂಥ ವಿಲನ್ ಕೊಟ್ಟಿರ್ತಾರೆ. ಆ ಒಂದು ಟಾಸ್ಕ್ ಅಂದರೆ 2 ಟಾಸ್ಕ್ಗಳನ್ನು ಕೊಟ್ಟಿರ್ತಾರೆ. ಈಗಾಗಲೇ ಆ ಟಾಸ್ಕ್ಗಳೇನು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ನಾನು ಅದರ ಬಗ್ಗೆ ಹೆಚ್ಚು ವಿವರವನ್ನು ಮಾಡೋದಿಲ್ಲ. ಕಾವ್ಯಗಳನ್ನು ಅಳಿಸ್ಬೇಕು, ಜೊತೆಗೆ ಕಿಚ್ಚನ ಚಪ್ಪಾಳೆಯಲ್ಲಿರುವಂಥ ಫೋಟೋಸ್ಗಳನ್ನು ಹೇಗಾದರೂ ಮಾಡಿ ಕದಿಬೇಕು. ಆ ಕದ್ದಿರ್ತಕ್ಕಂಥ ಫೋಟೋಸ್ಗಳನ್ನ ಯಾರಿಗೂ ಕೂಡ ಗೊತ್ತಾಗದೇ ರೀತಿಯಲ್ಲಿ ಈ ಒಂದು ಸ್ಟೋರ್ ರೂಮಲ್ಲಿ ತಂದು ಇಡಬೇಕು ಅನ್ನೋ ರೀತಿ ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಟಾಸ್ಕನ್ನು ಖಂಡಿತವಾಗಿ ಈ ಇಬ್ಬರು ಕೂಡ ನಿಭಾಯಿಸಿ ಬಿಡ್ತಾರೆ. ಸೊ ಅಡುಗೆ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡುಗೆಯನ್ನು ಕೂಡ ಇವರೇ ಮಾಡಬೇಕಾಗಿತ್ತು. ಸೊ ಇವರೇ ಕೂಡ ಮಾಡಿದ್ದಾರೆ. ಸೊ ಎಲ್ಲವೂ ಕೂಡ ಆಗಿರೋದ್ರಿಂದ ಇವರು ಇಬ್ಬರು ಕೂಡ ನೇರವಾಗಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ. ಇನ್ನು ಕ್ಯಾಪ್ಟನ್ ಆಗೋದಕ್ಕೆ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಅಶ್ವಿನಿ ಗೌಡ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇವರ ಜೊತೆ ಸಹ ಸ್ಪರ್ಧಿಗಳು ಕೂಡ ಇರ್ತಾರೆ. ಆದರೆ ಈಗಾಗಲೇ ಕ್ಯಾಪ್ಟನ್ಸಿ ಓಟಕ್ಕೆ ಇವರು ಅರ್ಹರಾಗಿರುವ ಕಾರಣದಿಂದಾಗಿ ಈ ಇಬ್ಬರಲ್ಲಿ ಯಾರಾದರೂ ಕ್ಯಾಪ್ಟನ್ ಆಗ್ತಾರಾ ಅಥವಾ ಇವರು ಈ ಇಬ್ಬರಲ್ಲೂ ಕೂಡ ಕ್ಯಾಪ್ಟನ್ ಆಗೋದಕ್ಕೆ ಪೈಪೋಟಿ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಜೊತೆಗೆ ಸಹಸ್ಪರ್ಧಿಗಳು ಜೊತೆಗೆ ಪೈಪೋಟಿ ಮಾಡಬೇಕಾಗುತ್ತೆ. ಸೊ ಎಲ್ರಿಗೂ ತುಂಬ ಕುತೂಹಲ ಇರುವಂಥದ್ದು ಗಿಲ್ಲಿ ಕ್ಯಾಪ್ಟನ್ ಆಗ್ತಾನ ಅನ್ನೋದು. ಸೊ ಎಲ್ಲರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋ ರೀತಿಯಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಗಿಲ್ಲಿಗೂ ಕೂಡ ನಾನು ಕ್ಯಾಪ್ಟನ್ ಆಗಲೇಬೇಕು ಅನ್ನೋ ಒಂದು ಹಠ ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ. ಬದಲಿಗೆ ಆ ಒಂದು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿರುವಂಥ ಉದ್ದೇಶವೂ ಕೂಡ ಅಷ್ಟೇ. ನನ್ನಿಂದ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಬೇರೆ ರೀತಿಯಾದ ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಒಪ್ಕೊಂಡೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಇರುವಂಥದ್ದು. ಆದರೆ ಗೇಮನ್ನು ಗೆದ್ದು ಈ ಒಂದು ವಾರದ ಟಾಸ್ಕನ್ನು ಗೆದ್ದು ಗಿಲ್ಲಿ ಕ್ಯಾಪ್ಟನ್ ಆಗ್ತಾನ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಆದಷ್ಟು ಬೇಗ ಅಭಿಮಾನಿಗಳು ಕಾಯ್ತಾ ಇರುವಂಥ ಈ ಒಂದು ಟಾಸ್ಕನ್ನು ನಿಜವಾಗಿಯೂ ಗಿಲ್ಲಿ ಹಾಡಿ ಗೆಲ್ತಾನ ಅಥವಾ ಸೋಲ್ತಾನ, ಈ ಒಂದು ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ತಾನ, ಸೊ ಕಾದು ನೋಡಬೇಕಾಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.